ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಇವತ್ತು ತಿಂಡಿ ಬಂದು ಕಡುಬು ಮಾಡಿ ಬಜ್ಜಿ ಮಾಡೋಣ ಅಂತ ಇದ್ದೀನಿ. ಪಾಪ ನನಗೆ ಒಬ್ಬರು ಕಮೆಂಟಲ್ಲಿ ಕೇಳ್ತಾಯಿದ್ರು ಮೆಂತ್ಯ ಬಜ್ಜಿ ಮಾಡೋದು ವಿಡಿಯೋ ಹಾಕಿ ಅಂತ. ಪ್ರತಿ ಒಂದು 2-3 ವಾರದಲ್ಲಿ ಒಂದು ಕಮೆಂಟಲ್ಲಿ ಅವ್ರದ್ದು ಇರುತ್ತೆ. ನಂಗೆ ಯಾಕೋ ಗೊತ್ತಿಲ್ಲ, ಮರ್ತೇ ಹೋಗ್ಬಿಡುತ್ತೆ ಮಾಡೋದು. ಇವತ್ತು ಚಿನ್ನಿ ಕೆಸುವಿನ ಗೆಡ್ಡೆ ಇತ್ತಲ್ವ, ಅದ್ರ ಬಜ್ಜಿ ಮಾಡು ಮಮ್ಮಿ ಅಂತ ಹೇಳಿದ್ಲು. ಅದಕ್ಕೆ ಅದನ್ನು ಮಾಡ್ತಾಯಿದ್ದೀನಿ. ಮಾವಿನಕಾಯಿ ಚಟ್ನಿ ಮಾಡಿದ್ದೆಲ್ಲ ನೆನ್ನೆ ರಾತ್ರಿ ಎಲ್ಲರೂ ರೊಟ್ಟಿ ಇತ್ತು, ರೊಟ್ಟಿಗೆ ಮಾವಿನಕಾಯಿ ಚಟ್ನಿ ಹಾಕ್ಕೊಂಡು ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ತಿಂದರು. ತುಂಬ ಚೆನ್ನಾಗಾಗಿದೆ. ನನಗೆ ಸ್ವಲ್ಪ ಉಪ್ಪು ಬೇಕು ಅಂತ ಅನ್ನಿಸ್ತು, ಹಾಗಾಗಿ ಅದೊಂದು ಸ್ವಲ್ಪ ಉಳಿದಿದೆ ಅಷ್ಟೇ. ಅದನ್ನು ನಾನು ಫ್ರಿಜ್ಜಲ್ಲಿ ಇಟ್ಟಿಲ್ಲ, ಹೊರಗೆ ಇಟ್ಟಿದ್ದೀನಿ. ಅದಕ್ಕೆ ಅದನ್ನು ಮತ್ತೆ ಸ್ವಲ್ಪ ಉಪ್ಪು ಹಾಕಿ ಅದನ್ನು ಬಿಸಿ ಮಾಡ್ತಾ ಇದ್ದೀನಿ. ಹಾಗೆ ನೆನ್ನೆ ಅಕ್ಕಿನ ತೊಳೆದು ಹಾಕಿದ್ದೆ, ಆರಿತ್ತು ಚೆನ್ನಾಗಿ. ಅದನ್ನು ಈಗ ರವೆ ಮಾಡ್ಕೋಬೇಕು. ಇವತ್ತು ಮಧ್ಯಾಹ್ನ ಊಟಕ್ಕೆ ಯಾರೂ ಇರಲ್ಲ, ಹಾಗಾಗಿ ಮಧ್ಯಾಹ್ನಕ್ಕೆ ನೆನ್ನೆ ಮಾಡಿರೋದು ಸ್ವಲ್ಪ ಚಿತ್ರಾನ್ನದ ಖಾರ ಇದೆ, ಅದನ್ನು ಇಟ್ಕೊಂಡಿದ್ದೀನಿ. ಯಾಕೆ ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಯಾಕಂದರೆ ಆಲ್ರೆಡಿ ಆ ವಿಡಿಯೋದಲ್ಲಿ ಹೇಳಿಬಿಟ್ಟಿದ್ದೀನಿ. ಹಾಗಾಗಿ ಈಗ ಕಡುಬಿಗೆ ನಾನು ಅನ್ನನ ಕುಕ್ಕರಲ್ಲಿ ಒಂದು ವಿಷಲ್ ಹೊಡೆಸ್ತೀನಿ, ಚೆನ್ನಾಗಿ ಬೇಯುತ್ತೆ. ಹಾಗೆಯೇ ಆ ಕಡೆ ನಾನು ಕೆಸೂರು ಗೆಡ್ಡೆನೂ ಹಸಿಮೆಣಸಿನ ಜೊತೆಗೆ ಅದನ್ನು ಕೂಡ ಬೇಯೋದಕ್ಕೆ ಇಟ್ಟಿದ್ದೀನಿ. ಹಣೆಗಿಟ್ಟಿದ್ದೀನಿ, ಅದು ಸ್ಟಿಕ್ಕರ್ ಎಲ್ಲ ಬಿದ್ದೋಗಿದೆ. ಕೆಲಸ ಎಲ್ಲ ಆಯಿತು. ನಮ್ಮ ಮನೆಯವರು ಊರಿಗೆ ಹೋದ್ರೆ ಇವತ್ತು ಎದ್ದಿದ್ದು ಲೇಟ್ ಆಗೋಯ್ತು. 6 ಗಂಟೆಗೆ ಎದ್ದಿದ್ದೀನಿ, ಎಚ್ಚರನೇ ಇಲ್ಲ. ಅವ್ರು ನಮ್ಮ ಮನೆಯವ್ರಿಗೂ ಎಚ್ಚರ ಇಲ್ಲ. ಅವ್ರು ಯಾವಾಗಲೂ 4 ಗಂಟೆಗೆ ಹೇಳೋರು, ಅವರು ಮಲಗಿದ್ದಾರೆ. ಮೊನ್ನೆ ಗೃಹ ಪ್ರವೇಶಕ್ಕೆ ಹೋದಾಗ ಕಿವಿದು ಬದಲಾಯಿಸಿದ್ನ, ಅದಾದ ನಂತರ ನನಗೆ ಕಿವಿದು ಬದಲಾಯಿಸ್ಬೇಕು ಅಂತಲೇ ಗೊತ್ತಾಗಿಲ್ಲ, ಮರ್ತೇ ಹೋಗ್ಬಿಡುತ್ತೆ. ಈ ಮಕ್ಕಳು ಬಂದರು, ಕೆಲಸ ಆಗಿಬಿಡುತ್ತಾ, ನಮಗೆ ಅಂತ ಏನೂ ಟೈಮೇ ಸಿಗೋಲ್ಲ. ಲೈನ್ ಪಾಲಿಶು ಹಚ್ಚಿಲ್ಲ. ನಮ್ಮ ಮನೆಯವ್ರು ಹೇಳ್ತಾಯಿದ್ರು, ಅದು ಒಂದೊಂದೇ ಉಗುರು ಹೋಗ್ತಾ ಇದೆ. ಇದೆಷ್ಟು ಚೆನ್ನಾಗಿ ಬಂದಿತ್ತು, ಅದು ಹೋಗಿದೆ. ಇದು ಅಷ್ಟೇ ಹೋಗೋಕ್ಕಾಗಿದೆ. ಅದನ್ನೇನೇನೋ ಮಾಡಿ ಉಳಿಸ್ಕೊತಾ ಇದ್ದೀನಿ. ಇಲ್ಲಿ ಹೋಗೋಕ್ಕಾಗಿದೆ ಸೈಡಿಗೆ. ಈ ಪಾತ್ರೆ ತೊಳಿತೀವಲ್ಲ, ಆವಾಗ ಎಲ್ಲ ಹೋಗ್ಬಿಡ್ತವೆ. ಹಣೆಗಿಡಬೇಕು. ಐಬ್ರೋಸು ಒಂಚೂರು ಮಾಡಿಸ್ಕೋಬೇಕು. ಮೊನ್ನೆ ಮಾಡಿಸಿದ್ದೀನಿ, ಅಂದ್ರೂ ಒಂಚೂರು ಹಾಗೆ ಶೇಪ್ ಥರ ಕೊಡ್ಸೋಣ ಅಂತ ಇದ್ದೀನಿ. ಅದು ಯಾಕೋ ಗೊತ್ತಿಲ್ಲ, ನಂದು ಈ ಸಲ ಐಬ್ರೋಸ್ ನನ್ನ ಐಬ್ರೋಸ್ ಯಾವಾಗಲೂ ಚೆನ್ನಾಗೇ ಆಗೋಲ್ಲ. ಇದು ಸ್ವಲ್ಪ ದೊಡ್ಡ ಇದೆ, ಇದು ಸ್ವಲ್ಪ ಸಣ್ಣ ಇದೆ. ನಾನು ಯಾವಾಗಲೂ ಅಂದ್ಕೊಳ್ಳೋದು, ಒಬ್ಬೊಬ್ಬರು ಪಾರ್ಲರಿಗೆ ಬಂದರೋದು ಐಬ್ರೋಸು ಹೆಂಗಿದೆ ಗೊತ್ತಾ, ಹಿಂಗಿರುತ್ತೆ. ನಂದು ಇಂಥದಿಲ್ಲ, ಹೀಗೆ ಕಾಮನ ಬಿಲ್ ಒಂಥರ ಚೆನ್ನಾಗೇ ಇಲ್ಲ. ಕಾಮನ ಬಿಲ್ಲ ಅಷ್ಟು ಚೆನ್ನಾಗಿ ಇಲ್ಲ ನನ್ನ ಐಬ್ರೋಸು. ಚಿನ್ನಿನೂ ಅದೇ ಅಂತಿದ್ಲು, ನಿನ್ನೆ ಹೇರ್ ಕಟ್ಟಿಗೆ ಹೋಗೋಣ ಅಂತ ಶಶಿಗೆ ಫೋನ್ ಮಾಡಿದ್ವಿ. ಶಶಿ ಇಲ್ಲ ಅಂತ, ಅವ್ರದ್ದು ಫುಲ್ ಈಗ ಮೇಕಪ್ಪಲ್ಲಿ ಬ್ಯುಸಿಯಾಗಿದ್ದಾರೆ. ಅದಕ್ಕೆ ಇವತ್ತು ನೀನೇ ಹೋಗಿ ಒಂಚೂರು ಹೇರ್ ಕಟ್ ಮಾಡಿಸ್ಕೊಬಾ ಅಂತ ಹೇಳಿದ್ದೆ. ಗೊತ್ತಿಲ್ಲ ಏನಾಗುತ್ತೆ ಅಂತ ಹೇಳಿ. ಈಗ ಪ್ರತಿ ಸಲನೂ ಅವ್ರು ಸಿಗೋದೇ ಇಲ್ಲ. ನಾನು ಹೇರ್ ಕಟ್ ಮಾಡಿಸಿಲ್ಲ. ಆಮೇಲೆ ಇದು ನಾನೇ ಹೇರ್ ಕಟ್ ಮಾಡಿ ಕಳಿಸ್ತಾ ಇದ್ದೆ ಚಿನ್ನಿಗೆ. ಈಗ ಕಾಲೇಜಲ್ಲಿ ಏನೋ ಫಂಕ್ಷನ್ ಇದೆಯಂತೆ, ಅದಕ್ಕೆ ಮಾಡಿಸ್ಕೊಂಡು ಹೋಗೋಣ ಅಂತ. ಮತ್ತು ಅವಳಿಗೆ ಕೂದಲು ಉದ್ದ ಚೆನ್ನಾಗಿ ಬಂದಿದೆ. ಅವಳೇ ಅಂತ ಇದ್ಲು, ಎಲ್ಲರೂ ಕಣ್ಣು ಹಾಕ್ತಾರೆ ಮಮ್ಮಿ, ಬೇಡ ಉದುರ್ತಾ ಇದೆ ತುಂಬ ಅಂತ ಹೇಳಿ ಸಣ್ಣ ಕಟ್ ಮಾಡಿಸ್ತೀನಿ ಅಂತಿದ್ಲು. ಹೆಣ್ಮಕ್ಳಿಗೆ ಜಡೆ ಹಾಕಿದಾಗ ಸೀರೆ ಉಟ್ಟಾಗ ಚೆಂದ ಆಗುತ್ತಲ್ಲ, ಅದಕ್ಕೆ ನಾನು ಬಿಡು ಅಂತ ಹೇಳಿ ಬಿಡಿಸ್ತಾ ಇದ್ದೆ. ಅವಳಿಗೂ ಇಷ್ಟ ಆಗಿತ್ತು. ಆಮೇಲೆ ಮೇಂಟೈನ್ ಮಾಡೋಕ್ಕೂ ಆಗಲ್ಲಲ್ಲ, ತಲೆ ಸ್ನಾನ ಮಾಡೋದು, ಎಣ್ಣೆ ಹಚ್ಚೋದು ಅದೆಲ್ಲ ರಗಳೆ ಆಗುತ್ತೆ. ಅದಕ್ಕೆ ಕಟ್ ಮಾಡಿಸ್ತೀನಿ, ಸ್ವಲ್ಪ ಮಾತ್ರ ಮಾಡಿಸ್ತೀನಿ ಅಂತಿದ್ಲು. ಎಂತೆಂತ ಮಾಡ್ಕೊಂತೆಲ್ಲ ಗೊತ್ತಿಲ್ಲ. ಇವತ್ತು ನಮ್ಮೂರಿಗೆ ಹೋಗ್ತಾ ಇದ್ದಾರೆ. ನನ್ನ ಕರೆದ್ರು ನಮ್ಮ ಮನೆಯವರು, ಬಾ ಹೋಗಿ ಬರೋಣ ಅಂತ ಹೇಳಿ. ಊರಲ್ಲಿ ಸ್ವಲ್ಪ ಕೆಲಸ ನಡೀತಾ ಇದೆ. JCB ಟಚ್ ಎಲ್ಲ ಹಚ್ಚಿ ಮನೆ ಹಿಂದ್ಗಡೆ ಎಲ್ಲ ಕ್ಲೀನ್ ಮಾಡಿಸ್ತಾ ಇದ್ದಾರೆ. ಬಾ ಅಂತ ಹೇಳಿದ್ರು. ನಂಗೆ ಯಾಕೋ ಹೋಗೋಕ್ಕೆ ಇಷ್ಟ ಇಲ್ಲ. ನಂಗೆ ಆ ಜಾಗ ನೋಡೋಕ್ಕೂ ಇಷ್ಟ ಇಲ್ಲ. ನಾನು ಗೇರು ಬೀಜ ಬೆಳೀತಾ ಇದ್ವಲ್ಲ, ಅದು ವಯಸ್ಸಾಗಿ ಹೋಗ್ಬಿಟ್ಟಿದ್ದು, ಗಿಡಗಳೆಲ್ಲವೂ ಹೋಗ್ಬಿಟ್ಟಿದ್ದು, ಫುಲ್ ಮಟ್ಟಿ ಬೆಳೆದ್ಬಿಟ್ಟಿತ್ತು. ಅದನ್ನು JCB ಹಚ್ಚಿ ನಮ್ಮ ಮನೆಯವರು ಅದೇ ಕ್ಲೀನ್ ಮಾಡಿಸ್ತಾ ಇದ್ದಾರೆ. ಆ ಮಟ್ಟಿ ಗಿಟ್ಟಿ ಎಲ್ಲ ತೆಗೆಸಿ ಗೇರು ಮರನೂ ತೆಗಿಯೋಣ ಅಂತ. ಅದು ತುಂಬ ವಯಸ್ಸಾಗಿ ಹೋಗಿದೆಯಾ, ಹಾಗಾಗಿ ಆ ಗೇರು ಮರನೆಲ್ಲ ತೆಗೆದುಬಿಡ್ತೀನಿ ಅಂಥೇಳಿ ತೆಗೆಸ್ತಾ ಇದ್ದಾರೆ. ಇಷ್ಟು ವರ್ಷ ನಿನಗಾಗೆ ನಾನು ಅದನ್ನು ಬಿಟ್ಟಿದ್ದೆ. ನಂಗೆ ಅದೇನೋ ಒಂಥರ, ನಾನು ನೋಡಿ ಬೆಳೆದಿದ್ದೀನಲ್ವಾ, ಮರ ಹಣ್ಣು ಕೊಯ್ಯೋದು, ನಾನು ಆರಿಸೋದು ಅಂತ. ಆದರೆ ಅದರಲ್ಲಿ ನಮಗೆ ಸ್ವಲ್ಪ ಮೋಸ ಆಯಿತು. ಅದೇನು ಅಂತ ನಾನು ಬ್ಲಾಗಲ್ಲಿ ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ಜನರನ್ನ ನಂಬಿದ್ರೆ ಎಷ್ಟು ಇದಾಗುತ್ತೆ ಅಂತ. ನಾನು ಈ ರೀಸೆಂಟಾಗಿ ಗೇರು ಬೀಜ ಆರ್ಸೋಕ್ಕೆ ಶುರು ಮಾಡಿದ್ದು ಅಷ್ಟೇ. ರೀಸೆಂಟಾಗಿ ಒಂದು 7-8 ವರ್ಷ ಆಯಿತು ಅಷ್ಟೇ. ಆದರೆ ನಮಗೇನಂದರೆ, ಅದು ಗೇರು ಮರದ ಆಯಸ್ಸು ತೀರ್ತಾ ಬಂದಾಗ ನನ್ನ ಕೈಗೆ ಸಿಕ್ಕಂಗೆ ಆಯ್ತದು. ಆವಾಗ ಅಷ್ಟೇ ಒಂದು ಫಸ್ಟಿಗೆಲ್ಲ ಚೆನ್ನಾಗಿ ಬಂತು. ಈಗೆಲ್ಲ ಮರಗಳು ನಾನು ಮೊನ್ನೆ ತೋರಿಸ್ದೆ ಅಲ್ಲ, ಒಂದು ಸ್ವಲ್ಪ ಮಾತ್ರ ಸಿಕ್ತು. ಅದರಲ್ಲಿ ಏನೂ ಬೆಳೆನೂ ಇಲ್ಲ. ಹಾಗಾಗಿ ಏನಾದರೂ ಬೆಳೆ ಬೆಳೆಯೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ನಮ್ಮ ಮನೆಯವರು. ಹೊರಟಿದ್ದಾರೆ. ಅದೇನೋ ಅಂದ್ಕೊಂಡು ಹೊರಟರು, ಅದೇನೋ ಆಯಿತು. ನಾನು ಅದೇ ಅಂದರೆ ಸ್ವಲ್ಪ ಯೋಚನೆ ಮಾಡಿ ಅಂತ ಇದ್ದೆ. ಹಾಗೆ ಬಿಟ್ಟರೆ ಹಾಗೆ ಹಾಳಾಗಿಬಿಡುತ್ತೆ, ಬೇಡ ಸಾಗುವಳಿ ಮಾಡೋಣ ಅಂತ ಮಾಡ್ತಾ ಇದ್ದಾರೆ. ನೋಡೋಣ ಏನೇನಾಗುತ್ತೆ ಅಂತ.
ಕರೆದ್ರು. ನನಗೆ ಇಲ್ಲೂ ಕೆಲಸ ಮಾಡಿ ಅಲ್ಲಿ ಹೋಗಿ ಕುತ್ಕೊಂಡ್ರೆ ಅಲ್ಲಿ ನೆಮ್ಮದಿಯಾಗಿ ಕೂರಕ್ಕೂ ಬಿಡಲ್ಲ. ಊರಿಗೆ ಹೋದರೆ ಇವರು ಕರೆಯೋದು, ಆ ಶ್ರೇಯನೂ ಕರೆಯೋದು, ಬಾ 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 ಅಂತ. ಇವನಿಲ್ಲಿ ಆಟ ಆಡೋಕ್ಕೆ, ನಮ್ಮ ಮನೆಯವ್ರಿಗೆ ಮೀಟಿಂಗಿಗೆ ಹೋಗೋಕ್ಕೆ. ಅದಕ್ಕೆ ನಾನು ಬರೋಲ್ಲ ರೀ, ನೀವು ಏನಾರು ಮಾಡ್ಕೊಳ್ರಿ, ಹೋಗಿ ಬರ್ರಿ ಅಂತ ಈಗಲೂ ಕರೆದು ಹೋದರು. ಬಾ ನಾನು ನೆಲ ಒರ್ಸೋಕ್ಕೆಲ್ಲ ಹೆಲ್ಪ್ ಮಾಡ್ತೀನಿ ಅಂದರು. ನಾನು ಬರೋಲ್ಲ ಅಂದೆ. ತಿಂಡಿ ಕಡುಬು, ಅದೇ ಕೆಸುವಿನ ಗೆಡ್ಡೆ ಇತ್ತು, ಅದನ್ನೇ ಬೇಯಕ್ಕೆ ಹಾಕಿದ್ದೀನಿ. ಇದು ಉಕ್ಕುರ್ಕಿನೂ ಅಷ್ಟೇ, ಕುಕ್ಕರಲ್ಲಿ ಒಂದು ವಿಜಲ್ ಹೊಡೆಸಿದ್ದೀನಿ. ಅದಕ್ಕೊಂಚೂರು ಉಪ್ಪು ಮತ್ತು ಜೀರಿಗೆ ಅದೆಲ್ಲ ಹಾಕಿ ಬೇಯಕ್ಕೆ ಇಟ್ಟು ಬಂದಿದ್ದೀನಿ. ರವೆನೂ ಮಾಡ್ಕೊಂಡಿದ್ದೀನಿ. ಈಗ ಕಡುಬನ್ನ ಮಾಡಬೇಕು. ಚಿನ್ನಿ ಕಡುಬು ತಿನ್ನಬೇಕು ಅಂತ ಅನಿಸುತ್ತಂತೆ, ಹಾಗಾಗಿ ಕಾಯಿ ತುರಿಬೇಕು. ನಿನ್ನೆ ಒಂದು ರಾಶಿ ಕಾಯಿ ಹೊಡೆದಿಯಾರು. ನಮ್ಮ ಮನೆಯವ್ರು ಊರಿಂದ ತಂದಿದ್ದು ಕಾಯಿ ಇತ್ತಲ್ಲ, ಆ ಕಾಯಿನ ನಮ್ಮ ಶ್ರೇಯು ನಮ್ಮ ಮನೆಯವರು ಸೇರಿ ಹೊಡೆದಿದ್ದಾರೆ. ಆಮೇಲೆ ನಾನು ಹೋಗಿ ಕುತ್ಕೊಂಡೆ. ಸುಲ್ದು ಹೊಡಿತಾ ಇದ್ದಾರೆ. ನಮ್ಮಮ್ಮ ಹೇಳಿದ್ರು, ಅಲ್ಲಿ ಕೆಲಸದವ್ರು ಸಿಗ್ತಾರೆ, ನಾನೇ ಕೊಡ್ಲಿಲ್ಲಿ ಒಡಿಸಿ ಕಳಿಸ್ತೀನಿ ಅಂತ. ನಮ್ಮ ಮನೆಯವ್ರು ಹಾಗೆ ಬಂದು ಇಲ್ಲಿ ದಿನಾ ಕುತ್ಕೊಂಡು ಸುಲಿಯೋರು. ನಾನು ಅದೇ ಬೈತಾ ಇದ್ದೆ, ಬೇಡ ಬಿಡಿ ಅಂತ. ನಮಗೂ ಎಣ್ಣೆ ಸ್ವಲ್ಪ ಕಮ್ಮಿ ಆಯಿತಾ, ಹಾಗಾಗಿ ಸ್ವಲ್ಪ ಎಣ್ಣೆ ಮಾಡಿಸಿಟ್ಕೊಳ್ಳೋಣ ಅಂತ ಹೇಳಿ. ಸ್ವಲ್ಪ ಜಾಸ್ತಿ ಆಗುತ್ತೇನೋ, ಯಾರಿಗಾದರೂ ಅಲ್ಲಿ ಕೊಡಿ, ನಂಗೆ ಎಷ್ಟು ಬೇಕು ಅಷ್ಟು ಇಟ್ಕೊತೀನಿ, ಉಳಿದಿರೋದನ್ನ ಅಲ್ಲೇ ಮಿಲ್ಲಲ್ಲೇ ಕೊಡಿ ಅಂತ ಹೇಳಿದ್ದೀನಿ. ಗೊತ್ತಿಲ್ಲ, ಒಡೆದು ಬುಟ್ಟಿ ತುಂಬಿದ್ದಾರೆ. ಈಗ ಅದನ್ನು ಒಣಗಿಸ್ಬೇಕು. ಈಗ ಒಣಗಿಸಲ್ಲ ನಾನು, ಆಮೇಲೆ ಎಲ್ಲ ನನ್ನ ಕೆಲಸ ಇವತ್ತು ಆರಾಮಾಗಿ ನಿಧಾನಕ್ಕೆ ಮಾಡ್ಕೊತೀನಿ. ಇವ್ರನ್ನೆಲ್ಲ ದಬ್ಬಿ ಅಮ್ಮಂಗೆ ಊಟಕ್ಕೆ ಬರ್ತಾರಾ ಕೇಳಿದ್ರು, ಊಟಕ್ಕೆ ಬರ್ತಾರಂತಮ್ಮ ಅಂತ ಅಂದೆ. ಅಮ್ಮನೇ ನಾನು ಕರೀಲಿಲ್ಲ. ನಾನು ಅವರಿಗೂ ಸಾಕಾಗೋಗಿದೆ, ಅಡಿಕೆ ಸುಲಿಯರಿದ್ದಾರೆ, ಅವ್ರಿಗೆ ಊಟ, JCB ಅವರು ಇಟ್ಯಾಚಿಯವ್ರಿಗೆ ಊಟ, ಇವರು ಊಟಕ್ಕೆ ಹೋಗ್ತಾರಂತೆ. ನಾನು ಅದಕ್ಕೆ ನಾನು ಹೋಗೋದಿಲ್ಲ ಅಂದೆ. ಅವರಿಗೂ ಕಾಯಿ ಹೊಡೆದಿದ್ದಾರೆ ಅಪ್ಪ ಮಗ ಸರಿ. ಅವೆಲ್ಲ ನೀರಿರೋದು, ಇದು ನೀರು ಇರಲಿಲ್ಲ, ಕೆಲವೊಂದೆಲ್ಲ ನೀರಿತ್ತು, ಅದನ್ನು ನಾನು ತೆಗೆದಿಟ್ಕೊಂಡಿದ್ದೀನಿ. ಈಗ ಕಾಯಿ ತುರ್ಕೋಬೇಕು, ಒಂದು 3-4 ಕಾಯಿ. ಒಂದು 2 ಸಲ ಊರಿಗೆ ಬಾ ಹೋಗೋಣ ಅಂತ ತುಂಬ ಒತ್ತಾಯ ಮಾಡಿದರೆ ಹೋಗ್ತಿದ್ನೋ ಏನೋ ಗೊತ್ತಿಲ್ಲ. ನಾನು ಬರೋಲ್ಲ ಅಂದ ತಕ್ಷಣ ಅವರು ತುಂಬ ಏನು ಒತ್ತಾಯ ಮಾಡಲಿಲ್ಲ, ಹಂಗಾಗಿ ನಾನು ಏನು ಹೋಗಲಿಲ್ಲ. ಮತ್ತು ನಂಗೆ ಅಲ್ಲಿ ಹೋದ್ರೂ ತುಂಬ ಹೊತ್ತು ಇಲ್ಲದೇ ಇದ್ದರೆ ಸಮಾಧಾನ ಆಗಲ್ಲ. ಹಾಗಾಗಿ ಆರಾಮಾಗಿ ಇಲ್ಲಿ ಗಡಿಬಿಡಿ ಮಾಡಿ ಕೆಲಸ ಮಾಡ್ಕೊಂಡು ಅಲ್ಲಿ ಹೋಗಿ ಅಲ್ಲಿ ಒಂದು 5 ನಿಮಿಷನೂ ಇಲ್ಲದೆ ಮತ್ತೆ ಓಡಿ ಬರೋಕ್ಕೆ ಯಾಕೆ ಹೋಗಬೇಕು ಅಂತ ಸವಾಸ ಬೇಡ ಅಂತ ಇವತ್ತು ನಾನು ಮನೇಲಿ ಆರಾಮಾಗಿರೋಣ ಅಂತ ಅಂದ್ಕೊಂಡೆ. ಕಡುಬೆ ಉಕ್ಕುರ್ಕಿ ಎಲ್ಲ ಮಾಡಿದೆ. ಹಾಗೆ ಈಗ ಕಸ ಹೊಡೆಯೋಣ ಅಂತ ಕಸ ಹೊಡಿತಾ ಇದ್ದೀನಿ. ಒಂದ್ಸಲ ಒಬ್ಬೊಬ್ಬರ ಮೇಲೆ ಅಭಿಪ್ರಾಯಗಳು ಬದಲಾಗುತ್ತೆ ಅಲ್ವಾ. ಹಾಗೆ ನನಗೂ ಕೂಡ ಮೊನ್ನೆ ಒಬ್ಬರ ಮೇಲೆ ಅಭಿಪ್ರಾಯ ಬದಲಾಯಿತು. ಆ ಮದುವೆ ಮನೆಯಲ್ಲಿ ಏನೋ ಕೆಲವೊಂದು ವಿಷಯಗಳನ್ನ ಕೇಳಿದ್ರು. ನಂಗೆ ಅದು ಅಷ್ಟೊಂದು ಇಷ್ಟ ಆಗಲಿಲ್ಲ. ಅದು ತುಂಬ ಡೀಪಾಗಿ ಯಾರ್ದೋ ಮನೆ ವಿಷಯನ ಕೇಳೋ ಅವಶ್ಯಕತೆ ಇರಲ್ಲ ಅಂತ ಅನಿಸುತ್ತೆ. ನಾನು ನಿಜವಾಗ್ಲೂ ತುಂಬ ಒಳ್ಳೆಯವರು ಅಂತ ನಾನು ಯಾವಾಗಲೂ ನಮ್ಮ ಮನೆಯವ್ರ ಹತ್ರ ಆಗಲಿ ನಾನು ಎಲ್ಲರ ಹತ್ರನೂ ಹೇಳ್ತಾ ಇದ್ದೆ. ಆದರೆ ನಂಗೆ ಅದೊಂದು ಇನ್ಸಿಡೆಂಟಿಂದ ನನಗೆ ಅವ್ರ ಮೇಲಿರೋ ಅಭಿಪ್ರಾಯ ಪೂರ್ತಿ ಬದಲಾಗಿ ಹೋಯಿತು. ಒಂದೊಂದು ಸಲ ಹಾಗೆ ಅಲ್ವಾ, ತುಂಬ ಕೆಟ್ಟವರು ಅಥವಾ ನಮಗೆ ಬೇಡವಾಗಿರೋರು ಅಂತ ಅಂದ್ಕೊತೀವಿ. ಯಾವುದೋ ಒಂದು ಸಂದರ್ಭದಲ್ಲಿ ಅವರೇನೋ ಹೆಲ್ಪ್ ಮಾಡಿದಾಗ ಅಥವಾ ಏನೋ ಒಂದು ಆದಾಗ ನಾವು ಅವ್ರ ಮೇಲೆ ಅಭಿಪ್ರಾಯ ಬದಲಾಗುತ್ತೆ. ಅದೇ ನಾವು ತುಂಬ ಒಳ್ಳೆಯವರು ಅಂತ ಅಂದ್ಕೊಂಡಿರ್ತೀವಿ, ಅವರಲ್ಲಿ ಏನೋ ಒಂದು ನಮಗಿಷ್ಟ ಆಗದೆ ಇರೋದು ಅನ್ನಿಸ್ದಾಗ ನಾವು ಅವ್ರ ಮೇಲೆ ಫುಲ್ ಬದಲಾಗ್ಬಿಡ್ತೀವಿ. ಅದೇ ಥರ ನನಗೂ ಕೂಡ ಅನ್ನಿಸ್ತು. ಆಗ ನಾನು ಯೋಚನೆ ಮಾಡಿದಾಗ ಅನ್ನಿಸ್ತು, ಅದೆಷ್ಟು ಬೇಗ ಒಬ್ಬರ ಮೇಲೆ ಒಂದು ಅಭಿಪ್ರಾಯ ಬದಲಾಗುತ್ತೆ ಅಂತ. ಕೆಲವೊಂದು ಸಲ ಹರ್ಟ್ ಮಾಡಿದಾಗ ಮತ್ತು ನಾನು ಹೆಂಗೆ ಅಂದರೆ, ನನಗೆ ಒಂದು ವ್ಯಕ್ತಿ ಇಷ್ಟ ಆಗಿಲ್ಲ ಅಂದರೆ ನಾನು ಅವ್ರ ಹತ್ತಿರಕ್ಕೂ ಹೋಗಲ್ಲ. ಆದಷ್ಟು ನಾನು ಅವರಿಂದ ದೂರ ಇರೋದಕ್ಕೆ ಇಷ್ಟಪಡ್ತೀನಿ. ನಾನು ಯಾವಾಗಲೂ ಹಾಗೇ. ದುಷ್ಟರಿಂದ ದೂರ ಇರೋ ಅಂತಾರೆ ಗೊತ್ತಾ. ನಾನು ದುಷ್ಟಳಾಗಿ ಅವ್ರಿಗೆ ನಾನು ದುಷ್ಟಳ ಥರ ಕಂಡಾಗ ನಾನೇ ಅವರಿಂದ ದೂರ ಇದ್ಬಿಟ್ರೆ ತುಂಬ ಒಳ್ಳೆಯದು ಅಂತ ನಾನು ಆ ಗಾದೆನ ಬದಲಾಯಿಸ್ಕೊಂಡಿದ್ದೀನಿ. ದುಷ್ಟರಿಂದ ದೂರ ಇರೋದಲ್ಲ, ದುಷ್ಟರೇ ದೂರ ಇರಬೇಕು ಅನ್ನೋ ಥರ. ನನಗೆ ಮೊನ್ನೆ ಹಾಗೆ ಅನ್ನಿಸ್ತು, ಯಾಕೋ ಗೊತ್ತಿಲ್ಲ. ನಂಗೆ ತುಂಬ ಬೇಜಾರು ಕೂಡ ಆಯಿತು. ಯಾವಾಗಲೂ ಅಷ್ಟೇ, ಬೇರೆಯವ್ರ ಬಗ್ಗೆ ಆಗಲಿ ಬೇರೆಯವ್ರ ಮನೆ ವಿಷಯ ಆಗಲಿ ಎಷ್ಟು ಬೇಕೋ ಅಷ್ಟರ ಮಾತ್ರ ಕೇಳಬೇಕು. ತುಂಬ ಡೀಪಾಗಿ ಕೇಳಕ್ಕೆ ಹೋಗಬಾರ್ದು. ಅವ್ರೇನೋ ಒಂದು ಡಿಸಿಷನ್ ತೊಗೊಂಡಿರ್ತಾರೆ ಅಂದರೆ ಅದು ಅವರಿಗೂ ಒಳ್ಳೆಯದಕ್ಕೆ ಅಥವಾ ಬೇರೆಯವ್ರಿಗೂ ಒಳ್ಳೆಯದಾಗೋದಕ್ಕೆ ಅಂತ ಅಂದ್ಕೋಬೇಕು.
ಅದು ಬಿಟ್ಟು ಅದು ಯಾಕೆ ಇದು ಯಾಕೆ ಅದು ಹೇಗೆ ಇದು ಹೇಗೆ ಅಂತ ಕ್ವಶನ್ನ ಮಾಡಬಾರ್ದು. ಅವ್ರಿಗೆ ಗೊತ್ತಿರುತ್ತಲ್ವ, ಅದು ಅವ್ರದ್ದು ಸಂಸಾರ ಆಗಿರುತ್ತೆ, ಅವರು ಫ್ಯಾಮಿಲಿ ಆಗಿರುತ್ತೆ. ಕೆಲವೊಬ್ರು ಹೆಂಗೆ ಅಂದರೆ ಬೇರೆಯವ್ರ ಸಂಸಾರದಲ್ಲೇ ಇವ್ರು ಮೂಗು ತೂರಿಸೋದಕ್ಕೆ ನೋಡ್ತಾರೆ. ಅಂದರೆ ಇವರು ನಮ್ಮ ಫ್ಯಾಮಿಲಿ ಬಗ್ಗೆ ಇವ್ರು ಡಿಸೈಡ್ ಮಾಡೋ ಥರ. ಅದು ಹೆಂಗೆ ಮಾಡೋಕ್ಕಾಗುತ್ತೆ? ನಾವೇನಾದರೂ ಹೋಗಿ ಅವ್ರ ಮನೇಲಿ ಏನಾದರೂ ನೀವು ಅದು ಮಾಡಿ ಇದು ಮಾಡಿ ಹಾಗೆ ಮಾಡಿ ಹೀಗೆ ಮಾಡಲೇಬೇಕು ಅನ್ನೋ ಥರ ನಾವು ಯಾರಿಗೂ ಹೇಳಲ್ಲ ಅಂದಮೇಲೆ ಅವರು ನಮ್ಮ ಮನೆಗೆ ಬಂದು ಆ ಥರ ಹೇಳಬಾರ್ದು. ನಂಗೆ ಯಾಕೋ ಅವ್ರು ಆ ಥರ ಮಾತಾಡಿದ್ಮೇಲೆ ನಂಗೆ ಅಷ್ಟು ಇಷ್ಟ ಆಗಲಿಲ್ಲ. ಆಮೇಲೆ ನಾನು ಇನ್ನು ಸ್ವಲ್ಪ ಅವರಿಂದ ತುಂಬ ದೂರನೇ ಇರೋದಕ್ಕೆ ಇಷ್ಟಪಡ್ತೀನಿ. ಅದೇ ಜೀವನದಲ್ಲಿ ತುಂಬ ಕಲಿಯೋದಿದೆ. ನಾವು ಅಂದ್ಕೊಂಡಿರೋ ರೀತಿ ಯಾವುದು ಜೀವನ ಅಲ್ಲ, ಅಂದ್ಕೊಂಡಿರೋ ರೀತಿಯಾಗಿ ಯಾರೂ ಇರೋದು ಇಲ್ಲ ಅಂತ. ಇಲ್ಲ ಏನು ಗೊತ್ತಾ, ಇಷ್ಟು ದಿನ ನಾನು ನನ್ನ ಹತ್ರ ಜಗಳ ಮಾಡ್ತಾ ಇದ್ದ, ಈಗ ನನ್ನ ಬಿಟ್ಟಿದ್ದಾನೆ, ಹೇಳ್ತಿದ್ದಾನೆ ಏನೋ ಜಗಳ ನನ್ನ ಹತ್ರ. ಅಲ್ಲ, ಭಾರಿ ಶ್ರೀಮಂತ ಮಗ ನಿಮ್ಮ ಡ್ಯಾಡಿ. ಯಾಕೆಲ್ಲ ತಿಂದು ನನ್ನ ಕೆಲಸ ಮುಗಿಯಲ್ಲ, ನೀವು ಮಾಡಿಬಿಡ್ತೀರಾ. ಚಿನ್ನಿಗೆ ಸ್ವಲ್ಪ ಕೆಲಸ ಮಾಡೋದಕ್ಕೆ ಹೆಲ್ಪ್ ಮಾಡು ಅಂತ ಅಂದೆ. ಅವಳು ತಿಂಡಿ ತಿಂದಿದ್ಲಲ್ಲ, ಅದಕ್ಕೆ ಹೊಟ್ಟೆ ತುಂಬ ತಿಂದಿದ್ದೀನಿ, ನನಗೆ ಏನೂ ಕೆಲಸ ಮಾಡೋಕ್ಕಾಗ್ತಾಯಿಲ್ಲ ಅಂತ ಹೇಳಿದ್ಲು. ನಾನು ಪಾತ್ರೆನೆಲ್ಲ ತೊಳೆದ್ಬಿಟ್ಟು ನೆಲನಾದರೂ ಒರ್ಸೋಕ್ಕೆ ಸ್ವಲ್ಪ ಹೆಲ್ಪ್ ಮಾಡು ಅಂತ ಹೇಳಿದೆ. ನಮ್ಮ ಮನೆಯವರು ಇನ್ನೊಂದು ಸ್ವಲ್ಪ ಟೈಮ್ ಇದೆ, ನಂಗೆ ಕೆಲಸ ಇದೆ ಮಾಡಿಬರ್ತೀನಿ ಅಂತ ಹೇಳಿದ್ರು. ಅವಳು ನೋಡಿ ಬಿದ್ದು ಒದ್ದಾಡ್ತಾ ಇದ್ದಾಳೆ. ಶ್ರೇಯು ಏನಂದರೆ ಇಷ್ಟು ದಿನ ನನ್ನ ಹತ್ರ ಜಗಳ ಮಾಡ್ತಾ ಇದ್ದ, ಈಗ ಅವ್ರ ಅಕ್ಕನ ಹತ್ರ ಜಗಳ ಮಾಡೋಕ್ಕೆ ಶುರು ಮಾಡಿದ್ದಾನೆ. ಟೈಮ್ ಬಂದಿನೂ 9:30 ಆಗಿತ್ತು. ಅವರಿಗೆ ಸ್ವಲ್ಪ ಹೊರಗಡೆ ಕೆಲಸ ಇತ್ತಂತೆ. ಆ ಕೆಲಸ ಎಲ್ಲ ಮುಗಿಸ್ಕೊಂಡು ಬರ್ತೀನಿ, ಅಷ್ಟೊತ್ತಿಗೆ ನೀವು ರೆಡಿಯಾಗಿರ್ರಿ ಅಂತ ಹೇಳಿದರು. ಗೊತ್ತಿತ್ತಂದರೆ ನಿಮ್ಮ ಡ್ಯಾಡಿ ನಾನು ಕರೀಲೇ ಇಲ್ಲ ಬಾ ಬಾ ಅಂತ. ಹೌದಾ? ಯಾಕೆ ಕರೀಲಿಲ್ಲ? ಯಾವಾಗ ರೀ? ಹಿಂಗೆ ತಲೆಗೆ ಒಂದು ಕಟ್ಕೊಂಡು. ಬಾಯ್. ನೀವು ಇದನ್ನು ತಗೊಳ್ರಿ, ಮೊಬೈಲ್ ಕವರು. ಚಿನ್ನಿ ನೆನ್ಪು ಮಾಡು ಡ್ಯಾಡಿಗೆ ಮೊಬೈಲ್ ಕವರಿಗೆ. ಇಷ್ಟು ಹಾಕಿದ್ರ 4? ಏಯ್ ಬಗ್ಗ ಶ್ರೇಯು ಕಾರ್ ಓಡ್ಸೋದು ನೋಡಿ, ಇಲ್ಲಿಂದ ಕುತ್ಕೊಂಡು ಅಲ್ಲಿ ಕ್ಲಚ್ ಹಿಡ್ಕೊಂಡು ಅಚ್ಚೆ. ಅಯ್ಯೋ ಬಂಗಾರ, ಬಾಯ್. ಹಾಂ, ಹಾಂ. ಅದೇ ಚಾರ್ಜಿಗೆಲ್ಲ ಹಾಕಿದ್ದೀರಾ? ಅದನ್ನೆಲ್ಲಿ ಚಾರ್ಜಿಗೆ ಹಾಕಿದ್ದೀರಾ? ನಿಮ್ಮನ್ನು ಹಣ್ಸೋದಿಗೆ ಮದುವೆ ಮನೆ ದಿಬ್ಬಣ ಹೊಣಿಸ್ದಂಗೆ ಅದು ನಂಗೆ ಒಳ್ಳೆ. ಬಾರ ಮಗನೇ, ಇಬ್ರು ಕೂರ್ರು. ಏ ಹೋಗ ಚಿನ್ನಿ ಹತ್ಲಾಗ ಹಿಂದಕ್ಕೆ ಹೋಗೆ. ಏ ಚಿನ್ನಿ, ಡ್ಯಾಡಿ ಮಾತಾಡಿಸ್ತಾ ಇರೋ, ಅವ್ರು ನಿದ್ದೆ ಮಾಡಿಬಿಡ್ತಾರೆ. ಈಗ ಹೊಸ ಕಲ್ತಿದ್ದಾರಪ್ಪ. ಶೈನಿ ಮೊಬೈಲ್ ನೋಡೋಂಗಿಲ್ಲ, ಡ್ಯಾಡಿ ಹತ್ರ ಮಾತಾಡಬೇಕು ಪ್ಲೀಸ್. ಓಯ್, ನೀವು ಮಾತಾಡ್ತಾ ಕಾರ್ ಓಡಿಸ್ರಿ. ಶೈ ಮೊಬೈಲ್ ನೋಡೋ ಹಾಗಿಲ್ಲ. ಆಮೇಲೆ ನಾನು ಯಾವುದೇ ರೀತಿಯ ವ್ಲಾಗ್ ಮಾಡಲಿಲ್ಲ, ಯಾಕಂದರೆ ಏನೂ ಇರಲೇ ಇಲ್ಲ. ಚಿನ್ನಿನ ಎಲ್ಲ ಒರೆಸ್ಕೊಟ್ಲು. ಆಮೇಲೆ ಹೋಗಿ ಸ್ನಾನ ಮಾಡ್ಕೊಂಡು ಬಂದೆ. ಆಮೇಲೆ ಈಗ ಊಟ ಆಗೋಕ್ಕೆ ಚಿತ್ರಾನ್ನದ ಒಗ್ಗರಣೆ ಇತ್ತಲ್ವ, ಅದನ್ನೇ ನಾನು ಕಲಿಸ್ಕೊಂಡು ಈಗ ಊಟ ಮಾಡ್ತಾಯಿದ್ದೀನಿ. 1-2 ಹಸಿ ಹಪ್ಪಳ ಹೊಯ್ಕೊಂಡೆ ಅಷ್ಟೇ. ನಮ್ಮನೆಯವರು ಕೂಡ ಬೇಗ ಬಂದರು, 3:30 ಏನೋ ಆಗಿತ್ತು, ಅಷ್ಟೊತ್ತಿಗೆ ಬಂದರು. ಹಾಗೆ ಸಾಗರದಿಂದ ಬರಬೇಕಿದ್ರೆ ಮಾವಿನ ಹಣ್ಣು ಮಾರ್ತಾಯಿದ್ರಂತೆ, ಬಾದಾಮಿ ಹಣ್ಣು ತೊಗೊಂಡು ಬನ್ನಿ ಅಂತ ಹೇಳಿದೆ. 120 ರೂಪಾಯಿ kg ಅಂತೆ. 3 kg ತೊಗೊಂಡು ಬಂದಿದ್ದರು. ಚಿನ್ನಿಗೂ ಒಂದು ಸ್ವಲ್ಪ ಒಯ್ಯೋದಕ್ಕಾಗುತ್ತೆ ಅಂತ. ಹಾಗೆ ಅಮ್ಮ ಬರಬೇಕಿದ್ರೆ ಹಾಲು ಮೊಸರು ಅದಕ್ಕೆ ಗೊತ್ತಲ್ವ, ಅದಷ್ಟು ಕೊಟ್ಟು ಕಳಿಸೇ ಇರ್ತಾರೆ.
ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳಿನ ವೀಡಿಯೋದಲ್ಲಿ ಸಿಗ್ತೀನಿ.